ಬಂಧುಗಳೇ ನಮಸ್ಕಾರ. ನಾನಿವತ್ತು ತುಮಕೂರು ಜಿಲ್ಲಾಸ್ಪತ್ರೆಯ ಬಳಿ ಇದ್ದೇನೆ. ಆ ತುಮಕೂರು ಜಿಲ್ಲಾಸ್ಪತ್ರೆಯ ಇದು ತುಮಕೂರು ನಗರದ ಹೃದಯ ಭಾಗದಲ್ಲಿದೆ. ಈ ಆಸ್ಪತ್ರೆ ಒಂದು ರೀತಿಯಲ್ಲಿ ಅದ್ಭುತವಾದಂತಹ ಕಟ್ಟಡಗಳು, ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲೂ ಇಲ್ಲದೆ ಇರತಕ್ಕಂಥ ಅದ್ಭುತವಾದಂತಹ ಕಟ್ಟಡಗಳಿದ್ದಾವೆ. ಹೊಸ ಹೊಸ ಕಟ್ಟಡಗಳಿದ್ದಾವೆ. ಬಹುತೇಕ ಎಲ್ಲ ರೀತಿಯ ಸೌಲಭ್ಯಗಳು ಇದ್ದಾವೆ. ಆದರೂ ಸಹ ಸರ್ಕಾರಿ ಆಸ್ಪತ್ರೆಗೆ ಬಡವರು ಜನಸಾಮಾನ್ಯರು ಬರಲೇ ಕೂಡ್ದು ಅನ್ನುವಂತಹ ದೃಢ ನಿರ್ಧಾರಕ್ಕೆ ತುಮಕೂರು ಜಿಲ್ಲಾಡಳಿತ ಬಂದಿದೆ. ಆ ಕಾರಣಕ್ಕಾಗಿ ಇಡೀ ಸರ್ಕಾರಿ ಈ ಮೆಡಿಕಲ್ ಹಾಸ್ಪಿಟಲ್ನ ಯಾವುದೇ ಭಾಗಕ್ಕೆ ಹೋಗಿ ಗಬ್ಬು ನಾರುತ್ತೆ ಅಂತಂದ್ರೆ ಆ ಆಚೆಕೀಚೆ ರಸ್ತೆಗಳಲ್ಲಿ ಹೋಗ್ತಕ್ಕಂಥವ್ರಿಗೂ ಸಹ ಈ ಆಸ್ಪತ್ರೆಯ ವಾಸನೆ ರಾಚುತ್ತೆ. ಇಂಥದೇ ಒಂದು ಈ ತ್ಯಾಜ್ಯ, ಬಯೋ ಹ್ಯಾಜರ್ಡ್ಸ್, ಜೈವಿಕ ತ್ಯಾಜ್ಯ ಅಂದ್ರೆ ಶವಾಗಾರದ ಪಕ್ಕದಲ್ಲೇನೆ ಇರ್ತಕ್ಕಂಥದ್ದು. ತೋರ್ಸಪ್ಪ, ಅದೇ ಶವಾಗಾರ. ಇದು ತುಮಕೂರು ಜಿಲ್ಲಾಸ್ಪತ್ರೆಯ ಶವಾಗಾರ. ಈ ತುಮಕೂರು ಜಿಲ್ಲೆಯ ಶವಾಗಾರದ ಪಕ್ಕದಿಂದಲೇ ನಾನು ಈ ಲೈವ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ಇದು ತುಮಕೂರು ಜಿಲ್ಲಾಸ್ಪತ್ರೆ. ಅದೇ ನೋಡಿ, ವೀರಶೈವ ಸಮಾಜ ಅಂದ್ರೆ ಔಟ್ಸೈಡ್ದು ಈ ಮಂಡಿಪೇಟೆಯಿಂದ ಬಂದ್ರೆ ಆ ರಸ್ತೆ ಇದು ತುಮಕೂರು ಜಿಲ್ಲಾಸ್ಪತ್ರೆ ಕಾಂಪೌಂಡು. ಇದೆಲ್ಲದುವೆ ತೋರ್ಸಪ್ಪ. ಈ ಆಸ್ಪತ್ರೆ ನೋಡಿದ್ರೆ ಈ ವಾಸನೆ ನೋಡಿ, ನಾನು ಅಲ್ಲಿಂದ ದೂರ ಇದ್ದೀನಿ. ತೋರಿಸಿ, ಅದು ಬಯೋ ಹ್ಯಾಜರ್ಡ್ ವೇಸ್ಟ್, ಜೈವಿಕ ತ್ಯಾಜ್ಯ ವಸ್ತುಗಳ ಸಂಗ್ರಹಣಾ ಕೊಠಡಿ, ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಆಯ್ತು, ನಾವು ಪ್ರವೇಶ ಮಾಡಲ್ಲ ಸ್ವಾಮಿ. ನೋಡ್ರಿ, ಅದು ಜೈವಿಕ ತ್ಯಾಜ್ಯ ಗಬ್ಬು ನಾರ್ತಾ ಐತೆ, ನಮ್ಮ ಕೈಲಿ ತಡಿಯಕ್ ಆಗ್ತಾ ಇಲ್ಲ ವಾಸನೆ. ನೋಡ್ರಿ, ಅದು ಕಿಟಕಿ ಎಲ್ಲ ಓಪನ್ ಇದಾವೆ, ಡೋರು. ಅಲ್ಲಿ ತೋರಿಸಿ, ಇಲ್ಲಿ ಜೈವಿಕ ತ್ಯಾಜ್ಯ ಅಂದ್ರೆ ಏನಾಯ್ತೋ ಗೊತ್ತಿಲ್ಲಪ್ಪ, ಅಂತೂ ವಾಸನೆ ಅಂತೂ ಗಬ್ಬು ವಾಸನೆ. ಒಂದು ರೀತಿ ಈ ದೇಹ ಸತ್ತಾಗ ಕೊಳತಾಗ ಯಾವ ರೀತಿ ಮನುಷ್ಯನ ಅಂದ್ರೆ ಏನೋ ಇಲ್ಲಿ ಯಾವ ಸ್ಪೇರ್ ಪಾರ್ಟ್ಸ್ಗಳು ಹಾಕಿ ಇಲ್ಲಿ ವಾಸನೆ ಎತ್ತೈತೋ ಗೊತ್ತಿಲ್ಲ, ಅಂತೂ ಗಬ್ಬು ನಾರ್ತಾ ಇತ್ತು. ಅದನ್ನ ಈ ಬಯೋ ಹ್ಯಾಜರ್ಡ್ ವೇಸ್ಟ್ ಅನ್ನ ಯಾವ ರೀತಿ ಅದನ್ನ ನಿರ್ವಹಣೆ ಮಾಡ್ತಾನೋ ಆ ಬೇವರ್ಸಿಗಳು, ಆ ಲೋಫರ್ಗಳು, ಲುಚ್ಚಾಗಳು, ಮನೆಯಾಡ್ರು ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಬಹುತೇಕ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ 10 ಜನ MLAಗಳು, MP, ಈ ಶಾಸಕರು, ಇವರೇನು ಜೀವಂತ ಬದುಕಿಯವರೋ ಸತ್ತೋಗ್ಯವರೋ ಗೊತ್ತಿಲ್ಲ. ತುಮಕೂರು ಜಿಲ್ಲೆ ಜನರಿಗೆ ದೊಡ್ಡ ಶಾಪ. ಈ ಜನತಾದಳ, ಕಾಂಗ್ರೆಸ್, BJP ಎಲ್ಲ ಶಾಸಕರು ಸಹ ಈ ಜಿಲ್ಲೆಯ ಶಾಪ. ಪಾಪ ಮಾಡಿದೀವಿ ಇವ್ರಿಗೆ ಓಟ್ ಹಾಕಿದವರು. ಯಾಕೆಂದ್ರೆ ಅದನ್ನ ಯಾರಾದ್ರೂ ನೋಡ್ಬೇಕು ಅಂದ್ರೆ ತುಮಕೂರು ಜಿಲ್ಲಾಸ್ಪತ್ರೆಗೆ ಬರ್ರಪ್ಪ. ಇವ್ರ ಮನೆಗಳು ಹಾಳಾಗೋಗುತ್ತೋ, ಎಂದು ಹಾಳಾಗೋಗ್ತಾರೋ ಅಂತ ಕಾಣ್ತಾ ಇದೀವಿ ನಾವು. ಆ ಮಟ್ಟಕ್ಕೆ ಅಸಹ್ಯವಾಗಿದೆ ತುಮಕೂರು ಜಿಲ್ಲಾಸ್ಪತ್ರೆ. ಲಕ್ಷಾಂತರ ರೂಪಾಯಿ ಎಲ್ಲ ಸಾಲದು ಅಂತ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಗಣಿ ಬಾಧಿತ ದುಡ್ಡು ತಗೊಂಬಂದು ಈ ನಾಲಾಯಕ, ನಾಮರ್ದ ಅಂತ ಕರಿತೀನಿ ನಾನು. ಆತ ನಿಜವಾಗೂ ನಾಲಾಯಕ್, 100% ನಾಲಾಯಕ, ಗೃಹ ಸಚಿವ ಅಲ್ಲ. ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕಾದಂತ ಯಾವ ಲಕ್ಷಣಗಳಲ್ಲೂ ಆತನಲ್ಲಿ ಇಲ್ಲ. ಸ್ವಾಮಿ ಡಾಕ್ಟರ್ G. ಪರಮೇಶ್ವರ್ ಅವರೇ, ನಿಮ್ ಸಿದ್ಧಾರ್ಥ ಹಾಸ್ಪಿಟ್ಲಲ್ಲೂ ಹಿಂಗೆ ಗಬ್ಬು ನಾರುತ್ತಾ? ತುಮಕೂರಿನಲ್ಲಿ ನಿಮ್ದು ಸಿದ್ಧಾರ್ಥ ಹಾಸ್ಪಿಟ್ಲ್ ಐತಲ್ಲಪ್ಪ, ಅದು ಹಿಂಗೆ ಗಬ್ಬು ನಾರುತ್ತೇನೆಯಾ? ತುಮಕೂರು ಜಿಲ್ಲಾಸ್ಪತ್ರೆ ಒಡ್ಕಂಡ್ ತಿನ್ನಕ್ಕೋಸ್ಕರ ಈ ಆಸ್ಪತ್ರೆನ ಹಾಳು ಮಾಡ್ತಾ ಇದೀರಿ ನೀವು. ಈ ಜಿಲ್ಲೆನಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನಿಜಕ್ಕೂ ಅವ್ರು ಯಾರು ಮನುಷ್ಯರೇ ಅಲ್ಲ. ಏನ್ ತುಮಕೂರು ಜಿಲ್ಲೆಗಳು ಎಲ್ಲಾ ತಾಲೂಕುಗಳು MLA MP ಇದಾರಲ್ಲ, ಅವ್ರಿಗೇನಾದ್ರೂ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ಅವರು ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಂಡು ಶುದ್ಧ ಒಳ್ಳೆ ಹಳ್ಳಿ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಂಬರ್ 1 ಲೋಫರ್ಗಳು ರೀ. ಲೋಫರ್ಸ್ ಅಂದ್ರೆ ಕಾಮಚೋರ್ಗಳು, ಕೆಲಸ ಮಾಡಕ್ ಆಗದಿರೋ ಸೋಂಬೇರಿಗಳು ಅಂತ ಅರ್ಥ. ಇಡೀ ಜಿಲ್ಲೆ ಸೋಮಣ್ಣ ಅದೆಲ್ಲಿ ಬಂದ ಪುಣ್ಯಾತ್ಮ ಈ ಜಿಲ್ಲೆಗೆ ವಕ್ರಿಸಿಣ್ಣ ಗೊತ್ತಿಲ್ಲ. ಅದೆಲ್ಲಿ ಕಲ್ತಿದ್ನೋ ಸುಳ್ಳು ಚಟುವಟಿಕೆ. ಇಡೀ ನಮ್ ಜಿಲ್ಲೆ ಆಡಳಿತ ಹಾಳಾಗೋದ್ರು ಅವ್ನು ರೈಲು ಪಕ್ಕಾ ಖಾತೆ ಸಿಕ್ಕಿರ್ತಾನೆ. ರೈಲು ಬಿಡೋ ಮಂತ್ರಿ ರೈಲ್ ಖಾತೆ, ಇಲ್ಲಿರೋ ಜನಪ್ರತಿನಿಧಿಗಳು ಅಷ್ಟೇ. ಅಲ್ಲಿ ನಿಂತ್ಕೊಂಡು ಅಲ್ಲಿ ಹತ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ, ಅಷ್ಟು ಗಬ್ಬು ನಾರ್ತಾ ಐತೆ. ತುಮಕೂರು ಜಿಲ್ಲಾಸ್ಪತ್ರೆ ಪ್ರೆಮಿಸಸ್ ಇಷ್ಟು ಗಬ್ಬು ನಾರ್ತಾ ಐತೆ. ಒಂದು ಕಡೆ ಭಾಗ ತೋರಿಸಿದೀನಿ ಅಷ್ಟೇ. ಅಲ್ಲೊಂದೈತೆ ಟ್ರಾಮಾ ಸೆಂಟರ್ ಪಕ್ಕದಾಗೆ ನೋಡ್ಬೋದು, ಲಾರಿ ಗಟ್ಲೆ ಬಿದ್ದಿದೆ, ರಾಶಿಗಟ್ಲೆ ಲಾರಿ ರಾಶಿ. ವಾಸನೆ ಹೆಂಗ್ ಬರುತ್ತೆ ಅಂದ್ರೆ ಅಲ್ಲಿ ಆಪರೇಷನ್ ಥಿಯೇಟರ್ ಇದೆ, ಹೈಜೀನ್ ಟ್ರಾಮಾ ಕೇರ್ ಸೆಂಟರ್ ಇದೆ, ಅಲ್ಲಿ ನಿಂತ್ಕೊಂಡ್ರೆ ಸಾಕು ಗಬ್ಬು ಆಚುತ್ತೆ ವಾಸನೆ. ಅಂದ್ರೆ ಈ ಜಿಲ್ಲೆಯ ಮುಖ್ಯವಾದಂತಹ ಜಿಲ್ಲಾಸ್ಪತ್ರೆ
ಕೈಲಿ ನಿರ್ವಹಣೆ ಮಾಡಲ್ಲ, ಆಸ್ಪತ್ರೆ ತ್ಯಾಜ್ಯ ಮಾಡಿ ಬಿಟ್ಟಿದ್ದಾರೆ. ವಾಸನೆ ಕಾಲಿಗೆ ಅದು ವಾಸನೆ ಹೆಂಗ್ ಬರುತ್ತೆ ಅಂದ್ರೆ ತೆಗಿಯಕ್ಕಾಗಲ್ಲ, ಅಷ್ಟು ಗಮನ ಇರುತ್ತೆ. ಅದು ತೋರ್ಸಪ್ಪ. ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಅಂತಾರೆ, ಜೈವಿಕ ತ್ಯಾಜ್ಯ ವಸ್ತು ಸಂಗ್ರಹಣಾ ಕೊಠಡಿ ಅಂತಾರೆ, ಅದನ್ನ ಬಟಾ ಬಯಲು ಓಪನ್ ಮಾಡಿ ಬಿಟ್ಬಿಟ್ಟವ್ರೆ, ತೆಗೆದಿಕ್ಕಿ ಬಿಟ್ಟಿದ್ದಾರೆ. ವಾಸನೆ ಅಂದ್ರೆ ಗಬ್ಬು ನಾತಿಕ್ತಾ ಇತ್ತು ನೋಡಿ. ಇಷ್ಟು ಕೆಟ್ಟ ಪರಿಸರದಲ್ಲಿ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ಏನು ಬೆಡ್ಶೀಟ್ಗಳು ಇವನ್ನೆಲ್ಲ ತೊಳೆದು ಸ್ವಚ್ಛ ಮಾಡಿ ಇಡ್ತಕ್ಕಂಥ ಜಾಗ ನೋಡಿ. ಎಂಥ ರೀ ಬಡವರು ಬಗ್ಗರು ಜನಸಾಮಾನ್ಯರಿಂದ ಆರೋಗ್ಯದ ಮೇಲೆ ತುಮಕೂರು ಜಿಲ್ಲಾ ನಾಚಿಕೆ ಆಗ್ಬೇಕು. ಆ ಎಮ್ಮನ್ಗೆ ಯಾರೋ DC ಅಂತ ಇದ್ದಾರೆ, ಆ ಎಮ್ಮ ರೀಲ್ಸ್ ಮಾಡೋ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಕ್ ಹೋಗೋದು, ಪಕ್ಕ ಇವೆಂಟ್ ಮ್ಯಾನೇಜರ್ಸ್ ರೀ. ನಾನು ಇದಕ್ಕೆ ಹೇಳೋದು, ನಿಮ್ಮೂರಾಗೆ ತುಮಕೂರು ಜಿಲ್ಲೆ ಎಲ್ಲ ಇಡೀ ಕರ್ನಾಟಕದಾಗ ಯಾವ ಜಾತ್ರೆ ಹಬ್ಬ ದಿನ ಟೂರ್ನಮೆಂಟ್ ಇದ್ದೆ ದಯಮಾಡಿ ತುಮಕೂರು ಜಿಲ್ಲೆ DC SP ಕರ್ಕೊಂಡು ಹೋಗ್ರಪ್ಪ. ನಿಮ್ಮೂರ ಒಳ್ಳೆ ಜಾತ್ರೆ ಆರ್ಕೆಸ್ಟ್ರಾ ಡ್ಯಾನ್ಸ್ ಟೂರ್ನಮೆಂಟ್ ಮಾಡ್ಸಕ್ಕೆ ಲಾಯಕ್ ಆಗಿದ್ದಾರೆ. ಆಡಳಿತ ಇವರು ಅಕ್ಷರ ಯಾವ್ದಾರ ಊರುಗಳಿಗೆ ಹಬ್ಬ ಡ್ಯಾನ್ಸ್ ಆರ್ಕೆಸ್ಟ್ರಾ ಟೂರ್ನಮೆಂಟ್ ಮಾಡ್ಸೋದಕ್ಕೆ ತುಮಕೂರು ಜಿಲ್ಲೆ